ಇನ್ನು ತಾತ್ಕಾಲಿಕ ಕದನ ವಿರಾಮ ನಮ್ಮ ಆಟೋ ಚಾಲಕರಿಗೂ ಕೂಡ ಸಮಾಧಾನ ತಂದಿದೆ. ಚಾಲಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಕದನ ವಿರಾಮ ಶಾಶ್ವತ ವಿರಾಮ ಆಗಲಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಗ್ಯಾಸ್ ಇಲ್ಲದೆ ನಮ್ಮ ಬದುಕು, ಸಂಪಾದನೆ ಎಲ್ಲ ಹದಗೆಡ್ತಾ ಇದೆ. ದಿನಪೂರ್ತಿ ಬಂಕ್ ಮುಂದೆ ನಿಲ್ಲೋದೇ ಆಗಿದೆ. ಇದೆಲ್ಲ ನಿಲ್ಲಲಿ ಅಂತ ಆಶಿಸಿದ್ದಾರೆ. ನಿಲ್ಲಿಸ್ಬೇಕು, ಬಡವರಿಗೆಲ್ಲ ಭಾರಿ ತೊಂದರೆ, ಜಲಸಂಧೆ ಬಿಡಬೇಕು. ನನಗೆ ಇದು ಸಂಪೂರ್ಣವಾಗಿ ಯುದ್ಧ ಇದು ಸ್ಟಾಪ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಗ್ಯಾಸ್ ಕೊರತೆ ಎಲ್ಲ ಇದಾಗಿದೆ. ಆದಷ್ಟು ಯುದ್ಧ ನಿಂತರೆ ನಮ್ಗೆ ಒಳ್ಳೆಯದು. ಇದು ಇಲ್ಲ ಸರ್, ಸ್ಟಾಪ್ ಮಾಡಬೇಕು. ಇಲ್ಲಿ ಆಟೋದವರಿಗೆಲ್ಲ ತೊಂದರೆ ಇದೆ. LPG ಗ್ಯಾಸ್ ಸಿಗ್ತಾ ಇಲ್ಲ. ಆಟೋದವ್ರು ಅಷ್ಟೇ, ಕಾರ್ ಅಷ್ಟೇ, ಎಲ್ಲ ತುಂಬ ತೊಂದರೆ ಆಗಿದೆ ಸರ್. ಆಟೋದವ್ರದಂತೂ ತುಂಬ ಅನುಭವಿಸ್ಬೇಕಾಗಿದೆ. ಕಿಲೋಮೀಟರ್ ಗಟ್ಟಲೆ ಗಾಡಿ ನಿಂತ್ಕೊಳ್ಳುತ್ತೆ. ರಾತ್ರಿ ನೈಟೆಲ್ಲ ಹೋಗಿ ಬೆಡ್ಶೀಟ್ ಹಾಕೊಂಡು ಮಲ್ಕೋಬೇಕಾಗುತ್ತೆ. LPG ಗ್ಯಾಸೇ ಸಿಗ್ತಾ ಇಲ್ಲ, ಮನೆ ಸಿಗ್ತಾಯಿಲ್ಲ. ಪರ್ಮನೆಂಟಾಗಿ ನಿಲ್ಲಿಸಿದ್ರೆ ಜಲಸಂಧಿ ಓಪನ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ಅದರಿಂದ ಓಪನ್ ಮಾಡ್ಬೇಕು ಸರ್, ಇದನ್ನು ನಿಲ್ಲಿಸ್ಬೇಕು ಪರ್ಮನೆಂಟಾಗಿ. ಯುದ್ಧ ಅಂಥೇಳಿ ಈ ಪೆಟ್ರೋಲ್ ಬಂಕ್ ಅವರು ಇಷ್ಟ ಬಂದಂಗೆ 130, 120, 110, 105 ಏನೋ ಈ ಥರ ಏರಿಕೆ ಮಾಡ್ಕೊಂಡು ಆಟೋವ್ರಿಗೆ ಎಷ್ಟು ತೊಂದರೆ ಆಗುತ್ತೆ. ಮನೆ ಮಠ ಬಿಟ್ಬಿಟ್ಟವ್ರೆ, ಹಾಸಿಗೆ ಹಾಕ್ಕೊಂಡು ಫುಟ್ಪಾತ್ ಮೇಲೆ ಬಿದ್ದವ್ರೆ. ಈ ಯುದ್ಧ ಅಂದೇಳಿ ಇವರು ಯುದ್ಧ ಹೆಸರು ಹೇಳ್ಕೊಂಡು ಇವ್ರು ಬೇಕಾದಷ್ಟು ಆಟೋ ಕಾರ್ಮಿಕರಿಗೆ ಭಾಳ ಬಲಿ ಮಾಡ್ತವ್ರೆ. ಪರ್ಮನೆಂಟಾಗೆ ನಿಲ್ಲಿಸ್ಬೇಕು ಯುದ್ಧನ. ಜನಕ್ಕೆಲ್ಲ ತೊಂದರೆ, ಆಟೋ ಡ್ರೈವರ್ಗೆಲ್ಲ ಬೆಳಗ್ಗೆ ರಾತ್ರಿ ನಿದ್ದೆ ಇಲ್ದಂಗೆ ಗ್ಯಾಸ್ ಕಾಯಬೇಕು. ಗ್ಯಾಸ್ ಒಂದು ಬಂಕಲ್ಲಿ ಸಿಕ್ಕಿದ್ರೆ ಒಂದು ಬಂಕಲ್ಲಿ ಸಿಗಲ್ಲ. ಹಂಗಾಗಿರೋದ್ರಿಂದ ಪರ್ಮನೆಂಟಾಗಿ ನಿಲ್ಲಿಸಿದ್ರೆ ಜಲಸಂಧಿನ ಓಪನ್ ಮಾಡಿ ಬಿಟ್ಬಿಟ್ರೆ ಒಳ್ಳೆಯದು. ನಮ್ಮ ಆಟೋಗೆ ಇದಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಇವಾಗ ಒಂದು ಬಂಕಲ್ಲಿ ಸಿಕ್ಕಿದ್ರೆ ಒಂದು ಬಂಕಲ್ಲಿ ಕೊಡಲ್ಲ. ಒಂದು ಬಂಕಲ್ಲಿ ಫುಲ್ ಹಾಕ್ತಾರೆ, ಒಂದು ಬಂಕಲ್ಲಿ 200-300 ರೂಪಾಯಿ ಹಾಕ್ತಾರೆ. 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹೋದರೆ ಆಗೋಗುತ್ತೆ. ಜೀವನ ಮಾಡೋದಕ್ಕೆ ಕಷ್ಟ ಆಗೋಗುತ್ತೆ ನಮಗೆ. ನಿಲ್ಲಿಸೋದೇ ತುಂಬ ಒಳ್ಳೆಯದು. ಅದು ನಿಂತ್ಬಿಟ್ರೆ ಒಳ್ಳೆಯದು. ನಮಗೆ ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಇಲ್ಲೇ ಅಲ್ಲ ಗ್ಯಾಸ್ಗೆ ಪರದಾಡ್ತಾ ಇದ್ದೀವಿ ನಾವು. 120 ರೂಪಾಯಿ 110 ರೂಪಾಯಿ ಒಂದೊಂದು ಬಂಕಲ್ಲಿ ಪರದಾಡ್ತಾ ಇದ್ದೀವಿ ಗ್ಯಾಸ್ಗೆ. ಎಲ್ಲ ನಿಂತ್ಬಿಟ್ರೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಸರ್. ಪರ್ಮನೆಂಟಾಗಿ ನಿಂತ್ಬಿಟ್ರೆ ಒಳ್ಳೇದು. ಜಲಸಂಧಿ ಕ್ಲೋಸ್ ಆಗಿತ್ತು, ಈಗ ಓಪನ್ ಮಾಡ್ತಾ ಇದ್ದಾರೆ. ಓಪನ್ ಮಾಡ್ತಾರೆ, ಇನ್ನೂ ಆಗಿಲ್ಲ. ಆಗ್ಬಿಟ್ರೆ ಒಳ್ಳೇದಲ್ವಾ, ಎಲ್ಲರಿಗೂ ಒಳ್ಳೇದು, 4 ಜನಕ್ಕೆ ಒಳ್ಳೇದು. ಪ್ರತಿಯೊಬ್ಬರಿಗೂ ಕಷ್ಟ ಆಗ್ಬಿಟ್ಟೈತೆ, ಎಲ್ಲದಕ್ಕೂ ಕಷ್ಟ ಆಗ್ಬಿಟ್ಟೈತೆ. ಒಂದೊಂದು ಇದಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ಬಿಟ್ಟೈತೆ. ಯಾರೋ ಒಬ್ಬ ಮಾಡಿದ್ರೆ ಎಲ್ಲರಿಗೂ ಕಷ್ಟ. ನಿಲ್ಲಿಸ್ಬಿಟ್ರೆ ಒಳ್ಳೇದಲ್ವಾ, ನಿಲ್ಲಿಸ್ಬಿಟ್ರೆ ಒಳ್ಳೇದು. ನೋಡಿ ಎಲ್ಲರೂ ಪರದಾಡ್ತಾ ಇದ್ದೀವಿ. ಏನು ರಾತ್ರಿ ಎಲ್ಲ ಲೈನಲ್ಲಿ ಹಾಕ್ಬೇಕು, ಬೆಳಗ್ಗೆ ಹಾಕೊಂಡು ಗ್ಯಾಸು ನಿದ್ದೆ, ಈ ಕಡೆ ನಿದ್ದೆನೂ ಇಲ್ಲ, ಈ ಕಡೆ ಸಂಪಾದನೆಯೂ ಇಲ್ಲ, ಹಂಗಾಗ್ಬಿಡ್ತದೆ. ನಾವು ಅದೇ ಇದರಲ್ಲೇ ಇದ್ದೀರಿ. ಯಾಕಡೆ ಎಲ್ಲ ಯಾವ ಬಂಕಲ್ಲಿ ನೋಡಿದ್ರೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಒಂದೊಂದು ಬಂಕಲ್ಲಿ ನೋಡಿದ್ರೆ 500-600 ಗಾಡಿಗಳು ಇರ್ತೈತೆ. ಅಲ್ಲಿ ಹಾಕ್ಸೋಕ್ಕೆ 3-4 ಗಂಟೆ ಆಗುತ್ತೆ. ಮತ್ತು ಹಾಕೋ ಅಷ್ಟೊಂದು ಡ್ಯೂಟಿಲಿ ಸಿಕ್ಕಲ್ಲ. ಏನೋ ಇದರಿಂದ ಸ್ವಲ್ಪ ನಮಗೆಲ್ಲ ಗ್ಯಾಸ್ಗಳೆಲ್ಲ ಸಿಕ್ಕೋ ಥರ ಆದರೆ ಒಳ್ಳೇದಾಗುತ್ತೆ. ಎಲ್ಲಿ ಸರ್ ದಿನ ಅಡುಗೆ ಬರ್ತಾನೆ ಇದೆ ಅಂತಾರೆ. ಒಂದು ಎಲ್ಲ ಗುಜರಾತ್ ಕಳಿಸ್ತೀವಿ ಅಂತಾರೆ. ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ನಮ್ಗೇನು ಗೊತ್ತು, ನಾವು ನೋಡೋದೇ, ನಾವು ಇಲ್ಲಿ ನಿಮ್ಮ ತಾವು ಹೇಳೋಕ್ಕಾಗತ್ತೆ. ಸರಿ ಹೋದ್ರೆ ಒಳ್ಳೇದೇ, ಎಲ್ಲರಿಗೂ ಒಳ್ಳೇದೇ ಸರ್. ಈಗ ನಮಗೂ ಗ್ಯಾಸ್ ಕರೆಕ್ಟಾಗಿ ಸಿಕ್ಕರೆ ನಾವು 4 ಕಾಸು ದುಡಿಮೆ ಮಾಡ್ಬೋದು. ಕರೆಕ್ಟಾಗಿ ಪೀಕ್ ಅವರಲ್ಲಿ 2 ಅವರ್ 3 ಅವರ್ ಕಾಯ್ತಾ ಇರ್ತೀವಿ. ಆ ಸಂಪಾದನೆ ಮಾಡೋ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ರೆ ಇನ್ನು ಏನು ಸಂಪಾದನೆ ಮಾಡೋದು ನಾವು.